ಸಮರದ ಅಖಾಡ ದಾವಣಗೆರೆ ಬಂಡಾಯಕ್ಕೆ ಅಂತೂ ಇಂತೂ ಮದ್ದನ್ನ ಅರೆಯಲಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡ ಹಾಗೆ ತನ್ನ ಹಳೆ ಕಾಲದ ಗೆಳೆಯ ಅವರು ಈಗಿನಿಂದ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ನಮ್ಮ ಇಬ್ರು ಫ್ರೆಂಡ್ಸ್ ನನಗೆ ಗೊತ್ತಿರೋರೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ನಿನ್ನೆವರೆಗೂ ಕೂಡ ಬಂಡಾಯ ಶಮನ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾದಿಕ್ ಪೈಲ್ವಾನ್ ಅವರೇ ಹೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ನಾನು ಈ ಒಂದು ಕಣದಿಂದ, ಈ ಸಲ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ಯಾರೇ ಬಂದ್ರು ಒತ್ತಾಯ ಮಾಡಲಿ, ಆದ್ರೆ ಫೈನಲಿ ಈಗ ಕಣದಿಂದಾನೇ ಹಿಂದೆ ಸರಿದಿದ್ದಾರೆ. ಆದ್ರೆ ಈಗಾಗಲೇ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ, ಹಾಗಾಗಿ ಕಣದಲ್ಲಿ ಇರಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ನನ್ನ ಈ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ಗೆನೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ತಾನೆ. ಸೊ ಸಾದಿಕ್ ಪೈಲ್ವಾನ್ ಬಂಡಾಯ ಕೊನೆಗೂ ಶಮನ ಆದ್ರೂ ಕೂಡ ಅಲ್ಪಸಂಖ್ಯಾತರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಯಾಕಂದ್ರೆ ಅವರ ಪರವಾಗಿ ನಿಂತುಕೊಂಡಿದ್ರು ಅಲ್ಪಸಂಖ್ಯಾತರು, ಆದ್ರೆ ಇದೀಗ ಅವರ ಮತವೂ ಕೂಡ ಕಾಂಗ್ರೆಸ್ಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಮರ್ಥ ಹಾದಿ ಈಗ ಮತ್ತಷ್ಟು ಸುಲಭ ಆಗಿದೆ. ಆದ್ರೆ ಬಿಜೆಪಿ ಕತೆ ಏನು ಇಲ್ಲಿ ನೋಡ್ತಾ ಹೋದಾದ್ರೆ ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಯಾವುದೇ ಉತ್ಸಾಹ ಕಾಣಿಸ್ತಾ ಇಲ್ಲ. ಈ ಮೂಲಕ ದಾವಣಗೆರೆಯಲ್ಲಿ ಈಗಲೇ ತಾವು ಏನು ಗೆಲ್ತೀವಿ ಅನ್ನುವಂತಹ ಉತ್ಸಾಹನೇ ಇಲ್ವಾ, ಅಥವಾ ನಾವು ಗೆಲ್ಲೋದೇ ಇಲ್ಲ ಅನ್ನುವಂತ ಅನ್ಕೊಂಡಿದಾರ ಬಿಜೆಪಿ? ಅಂತಹ ಒಂದು ಪ್ರಶ್ನೆಗಳು ಈಗ ಎದುರಾಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಮಲ ರಣತಂತ್ರವನ್ನ ಮತ್ತೊಂದು ಕಡೆ ಮಾಡ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಅವರು ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಘಟಾನುಘಟಿ ನಾಯಕರು ಪ್ರಚಾರದ ಅಬ್ಬರವನ್ನ ಕೂಡ ಈಗ ತೋರಿಸ್ತಾ ಇರುವಂತದ್ದು. ಆದ್ರೆ ಬಾಗಲಕೋಟೆಯಲ್ಲಿ ಒಂದು ರೀತಿಯ ಆಂತರಿಕ ಕಲಹ ಇನ್ನೂ ಕೂಡ ಕಡಿಮೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಯಾವ ರೀತಿ ಆಗಿದೆ ಈಗ ಪಕ್ಷಗಳಲ್ಲಿ, ಯಾವ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ, ಯಾವುದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಯಾವ ರೀತಿಯಾಗಿ ಸರಿ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇದೀಗ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಿಕೇತ್ ರಾಜ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್. ನಮಸ್ತೆ. ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರು ಇದ್ದಾರೆ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿಕೇತ್ ರಾಜ್ ಅವರೇ, ಈಗಾಗಲೇ ಒಂದು ದೊಡ್ಡ ಆತಂಕ ಇತ್ತು, ಏನಪ್ಪಾ ಪರಿಸ್ಥಿತಿ ದಾವಣಗೆರೆಯಲ್ಲಿ ಅನ್ನುವಂಥದ್ದು, ನಮ್ಗೆ ಮತ ವಿಭಜನೆ ಆಗತ್ತೇನೋ ಅನ್ನುವಂತಹ ಟೆನ್ಷನ್ ನಿಮ್ಗೆ ಇತ್ತು. ಆದ್ರೆ ಇದೀಗ ಸಾದಿಕ್ ಪೈಲ್ವಾನ್ ಅವರು ಈ ಒಂದು ಕಣದಿಂದ ಹಿಂದೆ ಸರಿದಿರುವಂತದ್ದು, ನಾನು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡೋದು ಅಂತ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರು ಎಲ್ರು ಕೂಡ ಇದನ್ನು ಒಪ್ಕೊಂಡಿಲ್ಲ ಅಂತ ಅನ್ಸೋದಿಲ್ವಾ? ಇಲ್ಲ ಮೇಡಮ್, ಹಾಗೇನಿಲ್ಲ. ಒಂದೇನು ಅಂತಂದ್ರೆ ಸಹಜವಾಗಿಯೇ ಅಲ್ಪಸಂಖ್ಯಾತರಿಗೆ ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿರುವ ಕ್ಷೇತ್ರ ಆಗಿರೋದ್ರಿಂದ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಗೊಂದು ಟಿಕೆಟ್ ಕೊಡಬೇಕು ಅನ್ನುವಂತ ನಿರೀಕ್ಷೆ ಅವ್ರಿಗಿರೋದು ತೀರಾ ಸಹಜ. ಆದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಕಳೆದ ಬಾರಿ ಕೂಡ ಟಿಕೆಟ್ ಕೊಡ್ಲಿಲ್ಲ. ಆ ಕಾರಣಕ್ಕಾಗಿನೇ ಅಲ್ಪಸಂಖ್ಯಾತರಿಗೆ ನಾವು ಸರ್ಕಾರ ಬಂದ ಕೂಡ್ಲೆ ಒಬ್ಬರನ್ನ MLC ಯನ್ನಾಗಿ ಮಾಡಿ ವಿಧಾನ ಪರಿಷತ್ಗೆ ಶಾಸಕರನ್ನಾಗಿ ದಾವಣಗೆರೆಯಿಂದ ಕಳಿಸಿದ್ದೀವಿ. ಸೊ ಹೀಗಾಗಿ ಅಲ್ಪಸಂಖ್ಯಾತರಿಗೆ ಇದು ಬಹಳ ದೊಡ್ಡ ಅಸಮಾಧಾನವನ್ನ ಉಂಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಶಾಸಕರನ್ನ ವಿಧಾನ ಪರಿಷತ್ತಿಗೆ ನಾವು ನಾಮಿನೇಟ್ ಮಾಡಿ ಕಳಿಸಿರೋದು ಇದೇ ದಾವಣಗೆರೆಯಿಂದ. ಯಾತಕ್ಕಾಗಿ ಅಂತಂದ್ರೆ ವಿ ಸಬ್ಸ್ಟಿಟ್ಯೂಟೆಡ್ ದೆಮ್, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವೇ ಅವ್ರನ್ನ MLC ಮಾಡಿದ್ದು. ಸೊ ಹೀಗಿರುವಂತ ಸಂದರ್ಭದಲ್ಲಿ ಯಾವುದೇ ಆ ತರದ ಭಿನ್ನಾಭಿಪ್ರಾಯಗಳು ಖಂಡಿತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾಮಪತ್ರಗಳ ಮೇಲೆ ನಾಮಪತ್ರಗಳು ಅಲ್ಲಿ ಬಂದಿದೆ. ಆನಂತರ ಸಾದಿಕ್ ಪೈಲ್ವಾನ್ ಅವರು ನಾನು ಕಣದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ರು. ಕೊನೆಗೂ ಓಕೆ, ಅವರು ವಾಪಸ್ ಬಂದಿದ್ದಾರೆ. ಆದ್ರೆ ನೀವು ಇಲ್ಲನೇ ಇಲ್ಲ ಅಂತ ಹೇಳಿ ನೀವು ನೇರವಾಗಿ ಅದನ್ನ ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಮುಂದೆನೆ ಇದೆಯಲ್ಲ ಚಿತ್ರಣ. ಇಲ್ಲ, ಅಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಆದ್ರೆ ಆಕಾಂಕ್ಷೆಗಳಿದಾವೆ. ಮೈ ಇಂಟರ್ಪ್ರಿಟೇಷನ್ ಫಾರ್ ದಿಸ್ ಈಸ್, ಅದಿರೋದು ಭಿನ್ನಾಭಿಪ್ರಾಯ ಅಂತ ನಾವು ಹೇಳೋದಕ್ಕಿಂತಲೂ ಅದನ್ನ ನಾವು ಆಕಾಂಕ್ಷೆಗಳ ಪಟ್ಟಿ ಅಂತ ಹೇಳ್ಬೋದು. ಒಂದಷ್ಟು ಜನ ಆಕಾಂಕ್ಷೆ ಇರ್ತದೆ ಸಹಜವಾಗಿ ರಾಜಕೀಯ ರಂಗದಲ್ಲಿ. ನಾನು ಜನಸೇವೆ ಮಾಡಬೇಕು, ನಾನು ಕೂಡ ಒಂದು ರಾಜಕೀಯ ಅವಕಾಶವನ್ನು ಗಳಿಸ್ಕೊಳ್ಬೇಕು ಅನ್ನುವಂತ ಆಕಾಂಕ್ಷೆ ಇರುವಂತ ಒಂದು ದೊಡ್ಡ ಪಟ್ಟಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇರ್ತದೆ. ಆದ್ರೆ ಒಂದು ಕ್ಷೇತ್ರದಲ್ಲಿ ಒಂದು ಪಾರ್ಟಿಗೆ ಟಿಕೆಟ್ ಕೊಡೋಕ್ಕಾಗೋದು ಒಬ್ಬರಿಗೆ ಮಾತ್ರನೇ. ಮತ್ತು ಆ ಟಿಕೆಟ್ ಕೊಡಬೇಕಾದ್ರೆ ಮಾನದಂಡ ಏನು ಅಂತಂದ್ರೆ ಅವರ ಗೆಲುವಿನ ಒಂದು ಸಾಧ್ಯತೆಗಳನ್ನು ಲೆಕ್ಕ ಹಾಕಿನೇ ಪಕ್ಷ ಅವ್ರಿಗೆ ಟಿಕೆಟ್ ಕೊಡ್ತದೆ. ಸೊ ಹೀಗಾಗಿ ನಮಗೆ ಗೆಲುವಿನ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ನಮ್ ಟಿಕೆಟ್ ಡಿಸೈಡ್ ಆಗುತ್ತೆ. ಎಲ್ಲ ಪಕ್ಷಗಳು ಡಿಸೈಡ್ ಆಗೋದು ಹಾಗೇನೆ. ಸೊ ಹೀಗಾಗಿ ಗೆಲುವಿನ ಅಭ್ಯರ್ಥಿ ನಮಗೆ ಹೆಚ್ಚಿನ ಅಂಶ. ಯಾಕೆಂದ್ರೆ ಆ ಕುಟುಂಬಕ್ಕೆ ಬಹಳ ಸರ್ತಿ ಇವತ್ತು ಯಾವ ಪಕ್ಷಗಳು ಕೂಡ, ಬಹುಶಃ ಯದುಕುಮಾರ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ಅವ್ರ ಆಮೇಲೆ ಮಾತಾಡ್ಬೇಕಾದ್ರೆ ಕುಟುಂಬ ರಾಜಕಾರಣ ಹಾಗೆ ಅಂತ ಮಾತಾಡ್ಬೋದು. ಆದ್ರೆ ಇವತ್ತು ಯಾವ ರಾಜಕೀಯ ಪಕ್ಷಗಳೂ ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ, ಯಾವ ಪಕ್ಷಗಳು ಕೂಡ ಹೊರತಾಗಿಲ್ಲ. ಸೊ ಹೀಗಾಗಿ ಜನ ಒಪ್ಕೊಳ್ಳೋದು ಮುಖ್ಯ. ನೀವು ಕುಟುಂಬ ರಾಜಕಾರಣ ಮಾಡ್ತಿರೋ ಅಥವಾ ಬೇರೆ ಇನ್ಯಾವುದೋ ರಾಜಕಾರಣ ಮಾಡ್ತಿರೋ, ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ವಿಕ್ಟರಿ ಇಸ್ ದ ಓನ್ಲಿ ಕ್ರೈಟೀರಿಯಾ.
ಸೊ ಹೀಗಾಗಿ ನಾವು ಗೆದ್ದೇ ಗೆಲ್ತೀವಿ ಎನ್ಬಹುದಾದಂತ ಅಭ್ಯರ್ಥಿ ನಮಗಿದ್ದು ಅಂತ ಸಮರ್ಥ ಅಭ್ಯರ್ಥಿಯಾಗಿ ಕಂಡದ್ದು ನಮಗೆ ಸಮರ್ಥ್ ಆದ್ರಿಂದ ಸಮರ್ಥನ್ನ ಪಕ್ಷದಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ. ಮತ್ತು ಸಹಜವಾಗೇನೆ ಆ ಪಕ್ಷದಲ್ಲಿ ತುಂಬಾ ಕಾಲದಿಂದ ದುಡಿದಂತ ಸಾದಿಕ್ ಪೈಲ್ವಾನ್ ಅವರಿಗೆ ಒಂದಷ್ಟು ಆಕಾಂಕ್ಷೆಗಳಿತ್ತು. ಅವರು ಕೂಡ ಮನಸ್ಸನ್ನ ತಿಳಿಗೊಳಿಸಿಕೊಂಡು ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗೆ ಕೂತು ಅವರು ಮಾತನಾಡಿಕೊಂಡು, ನಾನು ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ದಾವಣಗೆರೆಯಲ್ಲಿ ಬಿಜೆಪಿ ಗೆಲ್ಲಬಾರದು ಸ್ವಾಮಿ, ನಾವು ಒಟ್ಟಿಗೆ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಲ್ತೀವಿ, ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಮನೆ ಮಗನಾಗಿ ದುಡಿದಿದ್ದೀನಿ, ಇನ್ ಮುಂದೇನೂ ಕಾಂಗ್ರೆಸ್ ಜೊತೆಗೆ ಇರ್ತೀನಿ. ಅವರೇನೇ ಹೇಳಿದ್ರು, ನಾನು ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಅವರೇನೇ ಹೇಳಿದ್ರು ಆಯ್ತು ಇಲ್ಲಿ ಬಂದು, ಆದ್ರೆ ಅವರಿಗೆ ಸಪೋರ್ಟ್ ಮಾಡಿದಂಥವ್ರು ಅವ್ರ ಆಯ್ತು ಈ ಸಲ ಖಂಡಿತವಾಗ್ಲೂ ಕೂಡ ನಾವು ಇವರಿಗೆ ಸಪೋರ್ಟ್ ಮಾಡೋದು, ನಾವು ಪೈಲ್ವಾನ್ ಅವ್ರ ಜೊತೆಗೇನೆ ಇರ್ತೀನಿ ಅಂತ ಇದ್ದಂತಹ ಒಂದು ವರ್ಗ ಇದೆಯಲ್ಲ, ಅದನ್ನ ಸಮಾಧಾನ ಮಾಡ್ಲಾಗಿದ್ಯಾ? ಖಂಡಿತ ಸಮಾಧಾನ ಆಗಿದೆ. ಯಾಕೆಂದ್ರೆ ಪೈಲ್ವಾನ್ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಪೈಲ್ವಾನ್ ಒಂದ್ ವರ್ಗದ ಪ್ರತಿನಿಧಿಯಾಗಿ ನಮ್ಮ ಪಕ್ಷದೊಳಗಡೆ ಬೆಳೆದಿದ್ದಂತ ಒಬ್ಬ ನಾಯಕ. ಪೈಲ್ವಾನ್ ಬಂದಿರೋದು ತನ್ನೊಬ್ಬರ ತೀರ್ಮಾನದಿಂದ ಅಲ್ಲ, ಅವ್ರ ಜೊತೆಗಿದ್ದಂಥವ್ರು ಎಲ್ರೂ ಕೂಡ ಪೈಲ್ವಾನ್ ಸಾಹೇಬ್ರೆ ನಾವೇನಾದ್ರೂ ಇವತ್ತು ಒಂದು ಬಂಡಾಯದ ಬಾವುಟ ಹಾರಿಸಿದ್ರೆ ಅದರ ಲಾಭ ಬಿಜೆಪಿಗೆ ಆಗ್ತದೆ. ಕಡೆ ಪಕ್ಷ ದಾವಣಗೆರೆಯೊಳಗಡೆ ಕಾಂಗ್ರೆಸ್ ಒಂದು ಸದೃಢವಾದ ಕೋಟೆ ಇದೆ, ಆ ಕೋಟೆಯನ್ನ ನಾವಿನ್ನೂ ಸದೃಢಗೊಳಿಸೋಣ ಅಂತ ಹೇಳಿ ಅವರೆಲ್ಲರೂ ಕೂಡ ಹಿತೋಪದೇಶವನ್ನ ಕೇಳಿ ಇವತ್ತು ಪೈಲ್ವಾನ್ ಈ ತೀರ್ಮಾನವನ್ನು ತಗೊಂಡಿದ್ದಾರೆ ಅನ್ನೋದು ನನ್ನ ಬಹಳ ದೃಢವಾದಂತ ನಂಬಿಕೆ ಮತ್ತು ನನಗಿರೋ ಮಾಹಿತಿ. ಎಸ್, ನಾನು ಮಾತನಾಡ್ತಾ ಹೋಗ್ತೀನಿ. ಯದುಕುಮಾರ್ ಗೌಡ ಅವರೇ, ಬಿಜೆಪಿಯ ಉತ್ಸಾಹನೇ ಕಾಣಿಸ್ತಾ ಇಲ್ಲ. ದಾವಣಗೆರೆಯಲ್ಲಿ ಏನು ಸೀಟನ್ನು ಬಿಟ್ಕೊಟ್ರಾ ಹೇಗೆ? ನಮ್ಮಲ್ಲಿರೋ ಮೊದಲನೇದು ಉತ್ಸಾಹ, ಜಯಶೀಲರಾಗಿ ನಾವು ಹೊರಹೊಮ್ಮುತ್ತೇವೆ ಅನ್ನೋ ಉತ್ಸಾಹ ಇವಾಗ್ಲೂ ಕೂಡ ಇದೆ. ಹತಾಶರಾಗಿರುವಂತದ್ದು ಯಾವ ಸಮುದಾಯಕ್ಕೆ ಅವರು ಮುಖ್ಯಮಂತ್ರಿಗಳು ಕರೆದಿ ಬೆಣ್ಣೆ ಸವರಿದ್ರು ಅದು ನಿಖೇತ್ ರಾಜ್ ಮೌರ್ಯ ಅವ್ರು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು ಆ ಸಮುದಾಯಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ MLC ಕೊಟ್ಟಿದ್ದೀವಿ ಅಂತ. ಅಂದ್ರೆ 4 ದಶಕಗಳ ಕಾಲ ಆ ಸಮುದಾಯಕ್ಕೆ ಸಬ್ಸ್ಟಿಟ್ಯೂಟ್ ಆಗೇನೆ ಇಟ್ಕೊಂಡಿದ್ದೀರಾ ಹೊರತು ಮೇನ್ ಸ್ಟ್ರೀಮ್ ಆಗಿ ಯಾವತ್ತೂ ತರಲೇ ಇಲ್ವಲ್ಲ ನಿಖೇತ್ ರಾಜ್ ಅವ್ರೆ. ಆ ಸಮುದಾಯ ಮೇನ್ ಸ್ಟ್ರೀಮ್ ಬರುತ್ತೆ, ನಮ್ಗೊಂದು ಅವಕಾಶ ಕೊಡಿ ಅಂತ ಇದೇ ಹಿಂದೆ ಶಾಮನೂರ್ ಶಿವಶಂಕರಪ್ಪನವರು ನಾನಾದ್ಮೇಲೆ ಆ ಸಮುದಾಯಕ್ಕೆ ಅಂತ ಹೇಳಿದವರು ಅವರು. ಯಾಕೆಂದ್ರೆ ಇವತ್ತು ಮಾತು ನಿಮ್ಮಿಂದ ಬಂದಿದಂತದ್ದು. ನಾವ್ ಹೇಳ್ತಾ ಇರೋದೇನು ಅಂದ್ರೆ ಆ ಸಮುದಾಯದ ಬಗ್ಗೆ ತುಂಬಾ ಪುಂಕಾಣು ಮಾತಾಡ್ತಿರಲ್ಲ, ಆ ಸಮುದಾಯದ ನಾಯಕರ ತಾವ್ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತಾ ಇದೀನಿ. ಪೈಲ್ವಾನ್ರು ಪಾಪ ಅಖಾಡಕ್ಕೆ ಇಳಿದೇನೆ ಸೋತೋಗ್ಬಿಟ್ರು. ಆ ಪೈಲ್ವಾನ್ರಿಗೆ ಅಖಾಡದಿಂದ ಹಿಂದೆ ಸರಿಯಕ್ಕೆ ಯಾವ ತುಪ್ಪ ಸಾವಿರದ್ರೆ? ಇದೇ ಪೈಲ್ವಾನ್ರು ಹೇಳಿದಂತ ಮಾತು ಏನು ಅಂದ್ರೆ, ನಾನು ಅಖಾಡದಿಂದ ಹಿಂದೆ ಸರಿದರೆ ಅದು ಸಮುದಾಯದ ಸೋಲು ಅಂತ. ಈಗ ಹಿಂದೆ ಸರಿದರೆ ಅದು ಸಮುದಾಯದ ಸೋಲ, ಕಾಂಗ್ರೆಸ್ ಸೋಲ, ಇಲ್ಲ ಕಾಂಗ್ರೆಸ್ ನಾಯಕರ ಸೋಲ, ಇಲ್ಲ ಕಾಂಗ್ರೆಸ್ ಸರ್ಕಾರದ ಸೋಲ? ಅದು ಯಾವ ಸೋಲದನ್ನಾಗ್ಲಿ ಯಾವ ರೀತಿ? ನಾನ್ ಹೇಳ್ತಾ ಇರೋದೇನು ಅಂದ್ರೆ, ಅವ್ರು ಹೇಳಿದಂತದ್ದು ನಾನ್ ಹಿಂದೆ ಸರಿದ ಸಮುದಾಯನೇ ಸೋಲು ಅಂತ ಅಂದ್ಬಿಟ್ಟು. ನಮ್ಮ ಗೆಲುವು ಇದು ಸೋಲಿನ ಪ್ರಶ್ನೆ ಜನ ನಿರ್ಧರಿಸಕ್ಕೆ ಕರೆಕ್ಟ್ ಆಗಿ ನಿರ್ಧರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಮುಂಚೂಣಿಗೆ ತಗೊಂಡ್ಬಂದು ನಿಲ್ಲಿಸ್ತಾರಂತದೆ. ಆದ್ರೆ ಅವರ ಮಾತುಗಳು, ನಿಮ್ಮ ಮಾತುಗಳು, ಕಾಂಗ್ರೆಸ್ ನಾಯಕರ ಮಾತುಗಳು ಎಲ್ಲಾನು ಅಸ್ಪಷ್ಟವಾಗಿರೋದ್ರಿಂದ ಜನ ಅಸ್ಪಷ್ಟವಾಗಿದ್ದಾರೆ. ಜನ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರ್ತಾರೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಕೇಳಿ ಮಾಡ್ತಾರೆ. ಯಾಕೆಂದ್ರೆ ಇವರ ಗೊಂದಲಗಳನ್ನ ನೀವೇ ನೋಡ್ತೀರಲ್ಲ ಮೇಡಮ್, ಯಾರ ಕೈಗೂ ಸಿಗ್ತೀರಾ, ಫೋನ್ ಆಫ್ ಮಾಡ್ತೀರಾ, ಏನ್ ಡೀಲ್ ಆಯ್ತು? ಇವಾಗ ಜನ ಕೇಳ್ತಿದ್ದಾರೆ, ಏನ್ ಡೀಲ್ ಆಯ್ತು ಸ್ವಾಮಿ? ಮತ್ತೆ ಅಲ್ಪಸಂಖ್ಯಾತರಿಗೆ ಯಾವ ತುಪ್ಪ ಸಾವಿರದ್ರಿ ನೀವು, ಏನ್ ಇದ್ ಮಾಡಿದ್ರಿ ಅಂತ. ಇದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಅಲ್ಲಿ ಅಲ್ಲ, ನೀವು ತುಂಬಾ ನಿರೀಕ್ಷೆಯಲ್ಲಿದ್ರಿ ಯದುಕುಮಾರ್ ಗೌಡ ಅವರೇ, ಈ ಸಲ ನಮ್ಗೆ ಲಾಭ ಆಗ್ಬಹುದೇನೋ, ಅಟ್ಲೀಸ್ಟ್ ಮತ ವಿಭಜನೆ ಆಗಬಹುದೇನೋ ಅನ್ನುವಂತಹ ಬಹಳ ನಿರೀಕ್ಷೆ ಇತ್ತು. ಬಟ್ ಮಿಸ್ ಆಯ್ತಲ್ಲ ಈಗ. ಮೇಡಮ್, ಜನ ಆಯ್ಕೆ ಮಾಡ್ತಾರೆ ಮೇಡಮ್. ಜನ ಇರೋದು, ನಾವು ಜನ ನಂಬಿರುವಂತದ್ದು. ಸೋಲು ಗೆಲುವು ಆಯ್ತು, ಆದ್ರೆ ವಿಲ್ ಗಿವ್ ದ ಟಫೆಸ್ಟ್ ಫೈಟ್. ಗೆಲ್ತಾರೆ. ಯಾವ್ದೋ ಏನಂತಾರೆ, ತಾತನಿಂದ ಅವರ ಒಂದು ಇದ್ರ ಸಾವಿನಿಂದ ಮೊಮ್ಮಗನಿಗೆ ಲಾಭ ಆಗುತ್ತೆ ಅನ್ನೋದು ಇದಿರಲ್ಲ ಮೇಡಮ್. ಅದಲ್ಲಿ ಈ ಸತಿ ಆಗಲ್ಲ, ಅದು ಈ ಸತಿ ನಡೆಯಲ್ಲ. ಅದಲ್ಲಿ ಜನ ಜಾಗೃತರಾಗಿದ್ದಾರೆ. ಆ ಸಮುದಾಯ ಏನಿದೆ, ನಿಮ್ಮ ಸಮುದಾಯ ಅನ್ನೋದು, ಆ ಸಮುದಾಯ ಈ ಸತಿ ಎಚ್ಚರಿಕೆಯಿಂದ ವೋಟ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂತಾರೆ. ನಿಖೇತ್ ರಾಜ್ ಅವರು, ಈಗ ಅವ್ರು ಹೇಳ್ತಾ ಇದ್ರು ಸಮುದಾಯದ ಸೋಲು ಅನ್ನೋದನ್ನ ಈಗಾಗಲೇ ಪೈಲ್ವಾನ್ ಅವರು ಹೇಳ್ತಾ ಇದ್ರು. ಈಗ ಆಯ್ತು, ಅದೆಲ್ಲ ಮುಗಿದು ಹೋಗಿದೆ. ಆದ್ರೆ ಜಮೀರ್ ಅವರೊಬ್ಬರು ಸಚಿವರುಗಳೇ ಇವರ ಹಿಂದೆ ನಿಂತಿದ್ರು ಅನ್ನುವಂತ ಮಾತುಗಳಿದೆ. ಅದಕ್ಕೆ ಎಲ್ಲೂ ಕೂಡ ಆನ್ಸರ್ ಈಗ ಬರ್ತಾ ಇಲ್ಲ. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಎಲ್ಲೂ ಕೂಡ ಹೌದು ಅಂತಾನೂ ಹೇಳಲಿಲ್ಲ, ಇಲ್ಲ ಅಂತಾನೂ ಹೇಳಿಲ್ಲ, ನಿರಾಕರಿಸಲು ಇಲ್ಲ, ಆಕ್ಸೆಪ್ಟ್ ಮಾಡ್ಲೂ ಇಲ್ಲ. ಏನ್ ಅನ್ಕೊಳ್ಬೇಕು ಹಾಗಾದ್ರೆ? ಈಗಲೂ ಕೂಡ ಆ ಕೆಲಸ ಅಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ ಅಂತ? ಹಂಗಲ್ಲ ನೋಡಿ, ಈಗ ಜಮೀರ್ ಅವ್ರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಇದೇನೋ ಜನ ಒಪ್ಪಿರುವಂತ, ಇಡೀ ಅಲ್ಪಸಂಖ್ಯಾತ ಸಮುದಾಯ ಒಪ್ಪಿರುವಂತಹ ಒಬ್ಬ ನಾಯಕ ಅಂತ ಹೇಳಿ ನಾವು ಭಾವಿಸಿದ್ದೀವಿ.
ಸಹಜವಾಗಿ ಎಂಟೈರ್ ಮುಸ್ಲಿಂ ಕಮ್ಯುನಿಟಿ ಇಸ್ ಬಿಹೈಂಡ್ ಹಿಮ್. ಹಿ ಇಸ್ ದ ವಾಯ್ಸ್ ಆಫ್ ದಟ್ ಕಮ್ಯುನಿಟಿ ಅಂಡ್ ಹಿ ಶುಡ್ ಆಸ್ಕ್ ದ ಟಿಕೆಟ್ ಫಾರ್ ಹಿಸ್ ಕಮ್ಯುನಿಟಿ. ಹಿ ಹ್ಯಾಸ್ ಡನ್ ಹಿಸ್ ಡ್ಯೂಟಿ. ಅವ್ರ ಪಾಲನೆ ಕರ್ತವ್ಯವನ್ನ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಸಮುದಾಯಕ್ಕೆ ಟಿಕೆಟ್ ಕೊಡಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋದ್ರೊಳಗಡೆ ಅದು ಭಿನ್ನಾಭಿಪ್ರಾಯ ಮತ್ತೊಂದು ಅಲ್ಲ. ಅವರು ತಮ್ಮ ಅವಕಾಶವನ್ನ ತಮ್ಮ ಕಾರ್ಡನ್ನು ಅವ್ರು ಪ್ಲೇ ಮಾಡಿದ್ದಾರೆ. ಆದ್ರೆ ನನಗೆ ಯದುಕುಮಾರ್ ಗೌಡ ಅವ್ರು ಮಾತನಾಡಬೇಕಾದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸಿದ್ದೇನು ಅಂತಂದ್ರೆ, ಇತ್ತೀಚೆಗೆ ದಾವಣಗೆರೆಯಲ್ಲಿ ಪೈಲ್ವಾನ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದಿದ ತಕ್ಷಣ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸ್ಬಿಡ್ತು ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಮೂಗಿಗೆ ತುಪ್ಪ ಹಚ್ತಾ, ಕಾಂಗ್ರೆಸ್ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ 4 ದಶಕಗಳಿಂದ ಮುಸಲ್ಮಾನರ ಸ್ಥಾನಮಾನವನ್ನ ಎಲ್ಲಿಟ್ಟಿದೆ ಅಂತ ಬಿಜೆಪಿ ಅವರು ಮಾತನಾಡ್ತಿರೋದು ನೋಡಿದಾಗ ನನ್ಗೆ ಹೇಗನ್ಸುತ್ತೆ ಅಂತಂದ್ರೆ, ತೋಳವೊಂದು ನಿಂತುಕೊಂಡು ಕುರಿಗಳ ಹಕ್ಕಿನ ಬಗ್ಗೆ ಮಾತನಾಡದಂತೆ ನನಗೆ ಭಾಸವಾಗ್ತಾ ಇದೆ. ತೋಳವೊಂದು ನಿಂತ್ಕೊಂಡು ಕುರಿಯ ಬಗ್ಗೆ, ಕುರಿಗಳ ಹಿಂಡಿನ ಬಗ್ಗೆ ನಿಮ್ಮ ಪಕ್ಷದ ವಕ್ತಾರರುಗಳೇ ಮಾತಾಡಿದಂತದ್ದು ನಿಖಿಲ್ ರಾಜ್ ಅವರೇ. ನಿಮಗೆ ಕೇಳ್ತಾ ಇದ್ದೀರಿ, ಸ್ಪಷ್ಟನೆ ಕೇಳಿದಂತದ್ದು. ಯಾಕೆಂದ್ರೆ ಅವ್ರು ಹೇಳಿದ್ದು ನಿಖಿಲ್ ರಾಜ್ ಅವರೇ, ನೀವ್ ಮಾತಾಡಿ. ನಾನು ಹೊರಗಡೆ ನಿಂತರೆ ಸಮುದಾಯದ ಸೋಲು ಅಂತಾರಲ್ಲ, ಸಮುದಾಯದ ಸೋಲು ಅಂದ್ರಲ್ಲ, ಆ ಸಮುದಾಯದ ಸೋಲು ಇವಾಗ ಆಗ್ಲಿಲ್ವಾ? ಇವತ್ತು ಹಿಂದೆ ಸರ್ದಾಗ ಸಮುದಾಯದ ಸೋಲು ಆಗ್ಲಿಲ್ವಾ? ಇಲ್ಲ ಒಂದ್ ನಿಮಿಷ. ನಾನು ಯದುಕುಮಾರ್ ಅವ್ರನ್ನ ವೈಯಕ್ತಿಕವಾಗಿ ತುಂಬಾ ಗೌರವಿಸ್ತೀನಿ. ಯಾಕೆ ಅಂತಂದ್ರೆ ಬಿಜೆಪಿ ಪಕ್ಷದ ಒಬ್ಬ ಅತ್ಯುತ್ತಮವಾದ ವಕ್ತಾರರು ಅವರು, ಮತ್ತು ಬಹಳ ಸಭ್ಯತೆಯನ್ನು ಇಟ್ಕೊಂಡು ತುಂಬಾ ಒಳ್ಳೆ ವಕ್ತಾರ ಅವರು. ಆದ್ರೆ ನಂದೊಂದು ಇದೇನು ಅಂದ್ರೆ, ನಾನು ಎಲ್ಲೂ ನಿಮ್ಮನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ನಾನು ಕಾಲು ಎಳಿತಾ ಇಲ್ಲ. ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇಂತಹ ಒಂದಷ್ಟು ಆಶಯಗಳನ್ನ, ಒಂದಷ್ಟು ಮಾತುಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಇಚ್ಛೆಗಳನ್ನ ಜನರ ಮುಂದೆ ವ್ಯಕ್ತಪಡಿಸುತ್ತೆ. ನೀವಾಗ್ಲೇ ಹೇಳಿದ್ರಿ, ಮುಂದಿನ ಟಿಕೆಟ್ ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಹಾಗಾದ್ರೆ ಈಗ ಮಾತು ಉಳಿಸ್ಕೊಂಡ್ರ ಅಂತ. ಆತರ ಇತಿಹಾಸವನ್ನು ಕೆದಕ್ತಾ ಹೋದ್ರೆ, ಹಿಂದೆ ಬಿಜೆಪಿಯಲ್ಲಿ ಶ್ರೀರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಸ್ವತಃ ಅಮಿತ್ ಶಾ ಅವ್ರು ನಿಂತ್ಕೊಂಡು ಮಾತು ಕೊಟ್ಟಿದ್ರು. ಸಿದ್ದರಾಮಯ್ಯನವ್ರ ವಿರುದ್ಧ ಬಾದಾಮಿಯಲ್ಲಿ ಚುನಾವಣೆ ನಿಲ್ಲಿಸಿದಾಗ ಇದೇ ಶ್ರೀರಾಮುಲು ಅವ್ರನ್ನ ಹಿ ವಿಲ್ ಬಿ ದ ನೆಕ್ಸ್ಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರು. ಅವ್ರನ್ನೆಲ್ಲೂ ಅಡ್ರೆಸ್ಗೆ ತರಲಿಲ್ಲ, ಪಿಕ್ಚರ್ಗೆ ತರಲಿಲ್ಲ. ಆದ್ರೆ ಬಿಜೆಪಿ ಚುನಾವಣೆಗೆ ಪತ್ರಕ್ಕೆ ಬಂದ ತಕ್ಷಣ ಅವ್ರು ಏನ್ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ, ಮುಸಲ್ಮಾನರ ಬಗ್ಗೆ ಮಾತನಾಡೋದು, ಅವ್ರು ಇದ್ಕಿದ್ದಂಗೆ ಮೀಸಲಾತಿಯ ಬಗ್ಗೆ ಮಾತನಾಡೋದು. ಮೀಸಲಾತಿಯನ್ನು ಇವರಷ್ಟು ವಿರೋಧಿಸಿದವರು ಯಾರು ಇಲ್ಲ. ಇವತ್ತು ಹಿಂದುಳಿದವರಿಗೆ, ದಲಿತರಿಗೆ ಸಿಕ್ತಂತ ಮೀಸಲಾತಿಯ ವಿರುದ್ಧ ಅವತ್ತು ದೊಡ್ಡ ಆಯೋಗದ ವರದಿಗಳ ವಿರುದ್ಧ ಹೋರಾಟ ಮಾಡಿ ಬೆಂಕಿ ಹಚ್ಕೊಂಡು ಪ್ರತಿಭಟನೆ ಮಾಡಿದವರು ಇವರು. ಇವತ್ತು ಇದನ್ನೆಲ್ಲ ಮಾತನಾಡಿದಾಗ ಜನ ಇದನ್ನ ಒಪ್ಪೋದಿಲ್ಲ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನನಗೆ ಯದುಕುಮಾರ್ ಗೌಡ ಅವರ ಮಾತನ್ನು ನೀವು ಗಮನಿಸಿದ್ದೀರಿ, ಬಹುಶಃ ಈ ಮಾಧ್ಯಮದ ಮೂಲಕ ಎಲ್ಲರೂ ಗಮನಿಸಿದ್ದಾರೆ. ಏನು ಅಂತಂದ್ರೆ, ನಾವ್ ಇನ್ನೂ ಸೋಲು ಒಪ್ಕೊಂಡಿಲ್ಲ ಅನ್ನೋ ಥರದ ದಾಟಿಯಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಅಂದ್ರೆ ಅವ್ರಾಗ್ಲೇ ಅರ್ಧ ಸೋಲು ಒಪ್ಪಾಗಿದೆ, ಇನ್ನರ್ಧಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ. ಖಂಡಿತವಾಗಿಯೂ ಹೇಳ್ತೀನಿ, ದಾವಣಗೆರೆ ನಾವು ಗೆದ್ದಾಗಿದೆ. ದಾವಣಗೆರೆ ಒಳಗಡೆ ನಾವು ಗೆಲುವಿನ ವಿಕ್ಟರಿಯ ಅಂತರವನ್ನಷ್ಟೇ ಲೆಕ್ಕ ಹಾಕ್ತಾ ಇದೀವಿ ಬಿಟ್ರೆ, ದಾವಣಗೆರೆಯನ್ನ ನಾವು ಗೆದ್ದಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮನೆ ಮನೆಗೆ ಗ್ಯಾರಂಟಿಯನ್ನು ತಲುಪಿಸಿ ದಾವಣಗೆರೆಯ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಹೆಣ್ಣು ಮಕ್ಕಳೇನಿದ್ದಾರೆ ಅವರ ಮನೆಗಳನ್ನ ತುಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದೇ ಸೇಮ್ ಕಾನ್ಫಿಡೆನ್ಸ್ ಬಾಗಲಕೋಟೆಯಲ್ಲಿ ಇದೆಯಾ? ಸೇಮ್ ಕಾನ್ಫಿಡೆನ್ಸ್? ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಹೇಳಿದ ಹಾಗೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅಂತ ಹೇಳಿ, ಆದ್ರೆ ಆಂತರಿಕ ಬೇಗುದಿ ಇನ್ನೂ ಕೂಡ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ ಮೇಟಿಯಾ ಅವರ ಬೆಂಬಲಿಗರು ಇನ್ನೂ ಕೂಡ ಒಪ್ಕೊಳ್ತಾ ಇಲ್ಲ. ಹಾಗಲ್ಲ ಮೇಡಮ್, ನಾನು ಹೇಳೋದೇನ್ ಗೊತ್ತಾ, ಒಂದು ರಾಜಕೀಯ ಅಂತ ಅಂದ್ರೆ ಅದೊಂದು ಮಹತ್ವಾಕಾಂಕ್ಷೆಗಳ ಸೆಣಸಾಟ. ರಾಜಕಾರಣ ಅಂದ್ರೇನೆ ಮಹತ್ವಾಕಾಂಕ್ಷಿಗಳ ಗುದ್ದಾಟ. ಸಹಜವಾಗಿನೇ ನಮ್ಮ ಪಕ್ಷದೊಳಗಡೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಯಾತಕ್ಕೆ ಇಷ್ಟೊಂದು ಜನ ಕಾಂಗ್ರೆಸ್ ನಲ್ಲಿ ಬಂಡಾಯ, ಬಾವುಟ, ಅದು ಇದು ಅಂತೆಲ್ಲ ಮಾತಾಡ್ತಾ ಇದೀವಲ್ಲ, ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಲ್ಲ, ಯಾಕೆ ಅಂದ್ರೆ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ಬಾಗಲಕೋಟೆ ಆಗ್ಲಿ ದಾವಣಗೆರೆ ಆಗ್ಲಿ, ಆ ಎರಡೂ ಕ್ಷೇತ್ರಗಳಲ್ಲಿರುವಂತ ಮತಗಳ ಕಾಂಬಿನೇಷನ್, ಜಾತಿ ಮತಗಳ ಕಾಂಬಿನೇಷನ್ ಆಗಿರಬಹುದು, ಮತ್ತು ವೋಟಿಂಗ್ ಪ್ಯಾಟರ್ನ್ ಆಗಿರಬಹುದು, ಮತ್ತು ನಮ್ಮ ಸರ್ಕಾರ ಗ್ಯಾರಂಟಿಯನ್ನ ಮನೆ ಮನೆಗೆ ತಲುಪಿಸಿರುವಂತ ರೀತಿ ಆಗಿರಬಹುದು, ಮತ್ತು ಸರ್ಕಾರ 2.5 ವರ್ಷ 3 ವರ್ಷ ಗಡಿಯನ್ನ ಮುಟ್ಟಿದ ನಂತರ ಕೂಡ ನಮ್ಮ ಮೇಲೆ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋ ತರದಲ್ಲಿ ನಾವು ನಡೆಸಿರುವಂತ ಆಡಳಿತ ಇರಬಹುದು. ಎಲ್ಲ ಕಾರಣಕ್ಕೋಸ್ಕರ ನಮಗೆ ಒಂದು ಬಹಳ ದೊಡ್ಡ ವಿಶ್ವಾಸ ಇದೆ. ನಮಗ ಮಾತ್ರ ಅಲ್ಲ, ಅಭ್ಯರ್ಥಿಗಳಿಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಇಂದ ನಾ ಕ್ಯಾಂಡಿಡೇಟ್ ಆಗಿನಂದ್ರ, ನನಗೆ ನೆನ್ನೆ ಒಬ್ರು ಮಾತಾಡ್ತಾ ಇದ್ರು, ಒಬ್ರು ಆಕಾಂಕ್ಷಿ ಮಾತಾಡಿದ್ರು ನನ್ನ ಜೊತೆ, ಸರ ನನಗೇನಾದ್ರೂ ಈ ಬಾರಿ ಟಿಕೆಟ್ ಸಿಕ್ಕಿತ್ತಂದ್ರ, ನಾನ್ ಕಾಂಗ್ರೆಸ್ ಇಂದ ಬರೀ ಅಭ್ಯರ್ಥಿ ಆಗಿದ್ದೀನಂದ್ರ ನಾನು ಗೆದ್ದು ವಿಧಾನಸಭಾದಾಗ ಇರ್ತಿದ್ದೇನ್ರಿ, ಬಾಳ ಕಷ್ಟಪಟ್ಟಿನ್ರಿ, ಅದ್ರ ಬಾಳ ಮಿಸ್ ಆತ್ರಿ, ಹತ್ರದಾಗ ಮಿಸ್ ಆತ್ರಿ ಅಂತ ಮಾತಾಡ್ತಾರೆ. ಯದುಕುಮಾರ್ ಅವ್ರಿಗೆ ಕೇಳ್ಬೇಕು. ಯದುಕುಮಾರ್ ಅವರೇ ನೋಡಿ ಹೇಳ್ತಾ ಇದ್ದಾರೆ, ಏನು ಇಲ್ಲ, 2 ಕ್ಷೇತ್ರಗಳು ನಮ್ದೆ, ನಾವೇ ಉಳಿಸ್ಕೊಂಡಿದೀವಿ ಅಂತ ಹೇಳಿ. ಆದ್ರೆ ಒಂದಷ್ಟು ಫೈಟ್ ಅನ್ನ ಕೊಡುವಂತಹ ಪ್ರಯತ್ನದಲ್ಲಿ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಒಂದಷ್ಟು ಆಂತರಿಕ ಬೇಗುದಿ ಅಂತೂ ಕಾಣಿಸ್ತಾ ಇದೆ ನಿಮ್ಮ ಪಕ್ಷದಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಪಿ.ಎಚ್. ಪೂಜಾರಿ ಇನ್ನೂ ಕೂಡ ಆಂತರಿಕವಾಗಿ ಒಟ್ಟಿಗೆ ಇದ್ದಾರೆ, ವೀರಣ್ಣ ಚಂದ್ರಮಠ ಅವರು ಚೆನ್ನಾಗಿದ್ದಾರೆ. ನೀವು ಏನು ಕ್ಯಾಮೆರಾ ಮುಂದೆ, ಮೀಡಿಯಾಗಳ ಮುಂದೆ ಅಟ್ಲೀಸ್ಟ್ ಎಲ್ಲರೂ ಒಂದಾಗಿದ್ದೀರಿ ಅಂತ ಹೇಳಿದ್ರು ಕೂಡ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಬೇರೆನೆ ಹೇಳ್ತಿದೆಯಲ್ಲ ಅಂತ.
ಮೇಡಮ್ ಈಗ ನೀವು ಬಾಗಲಕೋಟೆನ ತಾವು ಪ್ರಸ್ತಾಪಿಸೋವರೆಗೂ ಪಾಪ ನಿಖೇತ್ ರಾಜ್ ಮೌರ್ಯ ಮರ್ತೋಗ್ಬಿಟ್ಟಿದ್ರು. ಅವರು ಬಾಗಲಕೋಟೆಲಿ ಇದಾರಾ ಇಲ್ವಾ ಕ್ಯಾಂಡಿಡೇಟ್ ಅಂತ ಅಂದ್ಬಿಟ್ಟು ಪಾಪ ಅಲ್ಪ ತೃಪ್ತಿ, ತಾತ್ಕಾಲಿಕವಾದ ತೃಪ್ತಿ, ಖುಷಿ ಬರ್ಲಿ ಪಾಪ. ಏನು ಅವ್ರಿಗೆ ನಮ್ಗೇನು ಅಭ್ಯಂತರ ಇಲ್ಲ, ಪರವಾಗಿಲ್ಲ ನಿಖೇತ್ ರಾಜ್ ಅವರೇ. ಆಮೇಲೆ ಇದ್ ಮಾಡುದು ನಾ ಹೇಳ್ತಾ ಇರುವಂತದ್ದು, ಕಪ್ಪು ಚುಕ್ಕೆನೆ ಇಲ್ದಿರ ಸರ್ಕಾರ ಬರ್ತೈತೆ, ಸರ್ಕಾರ ನಡೀತೈತೆ ಅಂತಾರಲ್ಲ, ಅದು ಹಾಸ್ಯಾಸ್ಪದ. ಇಡೀ ರಾಜ್ಯದ ಜನತೆ ನೋಡಿದರೆ ಅಷ್ಟೊಂದು ಅಸ್ತ್ರ ಕೊಟ್ಟರು ಕೂಡ ಸರಿಯಾಗಿ ಇದನ್ನು ಉಪಯೋಗನೆ ಮಾಡ್ಕೊಳ್ಳಿಲ್ವಲ್ಲ ನೀವು ಅಂತ ಹೇಳಿ, ಮಾಡ್ಕೊಳ್ತಾ ಇಲ್ವಲ್ಲ ಈಗ್ಲೂ? ಮೇಡಮ್ ಇದುವರೆಗೂ ಮುಖ್ಯಮಂತ್ರಿ ಆಗ್ಲಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಲಿ, ಗೃಹಲಕ್ಷ್ಮಿ 5,000 ಕೋಟಿ ಏನಾಯ್ತು ಅಂತ ಇದುವರೆಗೂ ಕೊಟ್ಟಿದಾರ ಕೊಟ್ಟಿಲ್ವಾ, ಯಾವಾಗ ಕೊಡ್ತಾರ ಅನ್ನೋದನ್ನ ಸ್ಪಷ್ಟವಾಗಿ ಜನತೆ ಮುಂದೆ ಹೇಳಲೇ ಇಲ್ಲ ಅವರು. ಇದುವರೆಗೂ ಹೇಳಲಿಲ್ಲ. ಬಜೆಟ್ ಸೆಷನ್ ಮುಗಿತಾ ಬಂತು, ಇಲ್ಲ ಮುಗಿತು, ಇನ್ನೂ ಹೇಳಲೇ ಇಲ್ಲ. ಮತ್ತೆ ಕಪ್ಪು ಚುಕ್ಕೆ ಇಲ್ಲ ಅಂತಾರೆ ಆನ್ ದ ಫ್ಲೋರ್ ನಿಮ್ಮ ಮುಖ್ಯಮಂತ್ರಿಗಳು. 89 ಕೋಟಿ ಇದೆಲ್ಲ ಯಾಕೆ ಮರ್ತೋಗ್ಬಿಡ್ತೀರಾ ನಿಖೇತ್ ರಾಜ್ ಮೌರ್ಯ ಅವ್ರೆ? ಇದೆಲ್ಲ ಆನ್ ದ ಫ್ಲೋರ್ ನಡೆದಿದಲ್ವಾ, ಜನ ನೋಡ್ತಾ ಇದ್ದಾರಲ್ವಾ. ನಿಮ್ಮ ಇದರಲ್ಲಿ ಒಪ್ಕೊಂಡಿರುವಂತದ್ದು 89 ಕೋಟಿ ನೀವು ಮಾಡಿರುವಂತ ಸುಳ್ಳು ಆರೋಪ, ಬಿಜೆಪಿಯವರು ಕಟ್ಟಿರುವಂತ ಕಟ್ಟುಕಥೆ, ಹಿಂದೆ ಮೂಡಾಕತೆ ಎಲ್ಲ ಸೋತ್ ಹೋಯ್ತು. ಇನ್ನ ನಡೀತಾ ಇದೆಯಲ್ಲ, ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ನಾ ಹೇಳ್ತಾ ಇರೋದು ಪಾಪ ಜಮೀರ್ ಅವ್ರ ಬಗ್ಗೆ ತುಂಬಾ ಹೇಳಿದ್ರು, ಆ ನಾಯಕ ಅಂತ. ಪಾಪ ಆ ನಾಯಕ ಎಲ್ಲೂ ರಣರಂಗದಲ್ಲಿ ಕಾಣ್ತಾನೆ ಇಲ್ಲ, ಮಾಯ ಆಗ್ಬಿಟ್ಟಿದ್ದಾರೆ. ಅಂದ್ರೆ ರಾಜ್ಯದ ಚುನಾವಣೆ, ಉಪಚುನಾವಣೆಗಿಂತ ಬೇರೆ ಚುನಾವಣೆ ಯಾರು ಸಮುದಾಯದ ನಾಯಕ ಅಂತ ಇವರೇ ಬಿಂಬಿಸ್ತಾರೆ. ಸಮುದಾಯದ ನಾಯಕ ಮಂಗಮಾಯ ಆಗ್ಬಿಟ್ಟಿದ್ದಾರೆ. ಹುಡುಕ್ಬೇಕಾಗತ್ತೆ ಜಮೀರ್ ಅವ್ರನ್ನ. ಏನ್ ಉತ್ತರ ಕೊಡ್ತಾರೆ? ಆ ಸಮುದಾಯದ ಮುಂದೆ ಮುಖ ಹೇಗ್ ತೋರಿಸ್ತಾರೆ? ನಾನ್ ನಿನ್ಗೆ ಟಿಕೆಟ್ ಇಸ್ಕೊಳಕ್ ಆಗ್ಲಿಲ್ಲ, ನಿಮ್ ಪರ ಹೋರಾಡಕ್ ಆಗ್ಲಿಲ್ಲ, ಆದ್ರೆ ವಕ್ಫ್ ಬೋರ್ಡ್ ಇದನ್ನೆಲ್ಲ ನಾನು ಒಂದು ಅರ್ಧಂಬರ್ಧ ಮಾಡ್ದೆ, ಏನಂತ ಮಾತಾಡ್ತೀರಾ? ಅವ್ರು ಏನಂತ ಮುಖ ತೋರಿಸ್ತಾರೆ? ಮುಖ್ಯಮಂತ್ರಿಗಳು ಏನಂತ ಮುಖ್ಯಮಂತ್ರಿನೂ ಹೋಗಕ್ಕಾಗಿಲ್ಲ ಇನ್ನಾದಲ್ಲಿ. ನಾ ಹೇಳೋದೇನು ಅಂದ್ರೆ, ತಾತ್ಕಾಲಿಕ ಖುಷಿ ಪಡಿ ನಿಖೇತ್ ರಾಜ್ ಅವ್ರೆ, ನಮ್ಗೇನೂ ಕೊಯ್ದಿಲ್ಲ. 2 ಕ್ಷೇತ್ರಗಳಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ, ಜನ ಇದ್ ಮಾಡ್ತಾರೆ. ಆಮೇಲೆ ಸಮರ್ಥರೇನೋ ಸಮರ್ಥರಲ್ಲ, ಅದಕ್ಕೋಸ್ಕರನೇ ಕೊಟ್ಟಿರುವಂತದ್ದು. ಅಸಮರ್ಥರಾಗಿದ್ದಾರೆ. ಅಲ್ಲಿ ನಮ್ಮ ಸಮರ್ಥವಾದ ಅಭ್ಯರ್ಥಿ, ಹಿಂದುಳಿದ ST ಸಮುದಾಯ ಅಭ್ಯರ್ಥಿ ಡೆಫಿನೆಟ್ ಆಗಿ ಸತಿ ವಿನ್ ಆಗ್ತಾರೆ. ಇದಾಗ ಯಾಕಂದ್ರೆ ನೀವ್ ಏನೂ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಜನಕ್ಕೆ ಕೇಳಿದಾಗ ಹಾಸ್ಯಾಸ್ಪದ ಆಗುತ್ತೆ. ಅದು ನಿಮ್ಮಂತ ಹಿರಿಯರು ಆತರ ಹೇಳ್ಬಾರ್ದು. ಅದು ಕಪ್ಪು ಚುಕ್ಕೆ ಇಲ್ಲ, ಅದು ಬರೀ ಕಪ್ಪು ಚುಕ್ಕೆಗಳ ಸರಮಾಲೆನೇ ಆಯ್ತದಲ್ಲಿ. ಅದನ್ನ ವಿಧಾನಸಭೆ ಪರಿಷತ್ತಲ್ಲಿ, ವಿಧಾನ ಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಾಗ್ಬೋದು, ಸುನಿಲ್ ಕುಮಾರ್ ಆಗ್ಬೋದು, ಎಳೆಯಾಗಿ ಬಿಟ್ಟು ಹೇಳಿದ್ದಾರೆ. ಅಲ್ಲ, ಅದನ್ನ ಯಾವುದೇ ವಿಚಾರ ಆದ್ರೂ ಕೂಡ ನೀವೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇ ಇಲ್ಲ ಯಾವ ವಿಚಾರನು ಅಂತ ಹೇಳಿ. ಬಿಜೆಪಿ ಅದನ್ನ ಸಕ್ಸಸ್ ಆಗಿ ತಗೊಂಡು ಹೋಗ್ಲೇ ಇಲ್ಲ, ಎಷ್ಟೊಂದು ಅವಕಾಶ ಕೊಟ್ರು ಕೂಡ. ಮೇಡಮ್, ಜನರಿಗೆ ತಿಳಿಸಬೇಕಾಗಿರುವಂತದ್ದು, ವಿರೋಧ ಪಕ್ಷವಾಗಿ ಜನರಿಗೆ ತಿಳಿಸುವಂತದನ್ನ ನಾವು ವಿಧಾನಸಭೆ ಹೊರಗೆ ಕೂಡ ಮಾಡಿದ್ವಿ. ಜನ ಜಾಗೃತರಾಗಿದ್ದಾರೆ ಮೇಡಮ್, ಒಂದು ಅವಕಾಶ ಕಾಯ್ತಾ ಇದ್ದಾರೆ. ಇದು ಉಪಚುನಾವಣೆ ಒಂದು ಅವಕಾಶ ಜನರಿಗೆ. ಆ ಉಪಚುನಾವಣೆಯಲ್ಲಿ ಜನರು ತೀರ್ಮಾನ ಕೊಡ್ತಾರೆ. ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ನಾನು ಹೇಳ್ತೀನಿ. ಬೇಡ ಓವರ್ ಕಾನ್ಫಿಡೆನ್ಸ್, ಲೆಟ್ಸ್ ಫೈಟ್ ಇನ್ ದ ಚುನಾವಣೆ ರಂಗದಲ್ಲಿ ಫೈಟ್ ಮಾಡೋಣ. ಓವರ್ ಕಾನ್ಫಿಡೆನ್ಸ್ ಆಗಿ ಹೇಳುವಂತದ್ದು ನಾವೇ ಭಿನ್ನ ಅಂದದ್ದು ಹಾಸ್ಯಾಸ್ಪದ ಆಗುತ್ತದು. ಅಲ್ಲ, ಈಗ ಬಾಗಲಕೋಟೆ ವಿಚಾರದಲ್ಲಿ ಸರಿ ಆಗಿದೆಯಾ? ಈ PH ಪೂಜಾರಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಇನ್ನೂ ಕೂಡ ಆಂತರಿಕ ಬೇಗುದೆ ಹಾಗೆ ಇದೆ ಅನ್ನೋ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ ಅಲ್ಲಿ. ಮೇಡಮ್, ಅದು ನಮ್ ರಾಷ್ಟ್ರೀಯ ನಾಯಕರಾಗ್ಬೋದು, ರಾಜ್ಯದ ನಾಯಕರಾಗ್ಬೋದು, ಅಲ್ಲೇ ಸಭೆಗಳು ಮಾಡಿದ್ದಾರೆ. ಅವ್ರು ಎಲ್ಲರೂ ಒಟ್ಟಾಗಿ ಹೋಗುವಂತದ್ದು, ಸಾಮೂಹಿಕವಾಗಿ ಹೋಗುವಂತದ್ದನ್ನ ಡೇ 1 ಇಂದ ಹೇಳ್ಕೊಂಡ್ ಬಂದಿರುವಂತದ್ದು. ಅದ್ ಯಾವುದೇ ಒಂದು ಗೊಂದಲಗಳಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆಯಲ್ಲಿ ಯಾವುದೇ ಆದಂತ ಗೊಂದಲ ಇಲ್ಲ. ಎಲ್ಲರೂ ಸರ್ವಸಮ್ಮತವಾಗಿ, ಯಾರು ಹಿಂದಿನ ಅಭ್ಯರ್ಥಿಗಳಾಗಿದ್ರು, ಆಕಾಂಕ್ಷಿಗಳಾಗಿದ್ರು, ಸರ್ವಸಮ್ಮತವಾಗಿ ಆಗಿರುವಂತ ಅಭ್ಯರ್ಥಿಗಳು, ಅದ್ರಲ್ಲಿ ಯಾವ್ದು ಗೊಂದಲ ಇಲ್ಲ. ಗೊಂದಲ ಇಲ್ದೇನೆ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ, ಚುನಾವಣೆ ಪ್ರಚಾರಕ್ಕೂ ಇಳಿದಿದ್ದೀವಿ, ನಡೀತಾ ಇದೆ ಮನೆ ಇರುವಂತದ್ದು. ಆದ್ರೆ ಗೊಂದಲ ಇರೋದು ಕಾಂಗ್ರೆಸ್ ಅಲ್ಲಿ. ಪಾಪ ವೋಟಿಂಗ್ EVM ಮಿಷಿನ್ ನಲ್ಲಿ ಹೆಸರು ಇರುತ್ತೆ ಪೈಲ್ವಾನ್ರದ್ದು, ಆದ್ರೆ ವೋಟ್ ನನಗೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ ಅದು? ವೋಟ್ ಅವ್ರ ಹೆಸರು ಇರುತ್ತೆ, ಅದೇ ವೋಟ್ ನನಗೆ ಹಾಕ್ಬೇಡಿ. ಅಸಮರ್ಥರಾಗಿರೋ ಸಮರ್ಥಕ ಹಾಕ್ತೀರಾ, ಏನ್ ಹಾಕ್ತೀರಾ? ಜನ ಕೇಳ್ತಾರೆ. ಅದಕ್ಕೆಲ್ಲ ಅವ್ರಿಗೂ ಪ್ರಶ್ನೆ, ನೂರಾರು ಪ್ರಶ್ನೆಗಳು ಬರುತ್ತೆ ಮೇಡಮ್, ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಈಗ ಆ ರೀತಿ ಅಂತ ಗೊಂದಲಂತೂ ಅದನ್ನ ನಿರ್ಮಾಣ ಮಾಡಿದ್ದಾರೆ. ನೀವ್ ಅದನ್ನ ಯಾವ ರೀತಿಯಾಗಿ ನಿಮ್ಗೆ ಅದನ್ನ ಯೂಸ್ ಮಾಡ್ಕೋತೀರಿ, ಅಥವಾ ಅದನ್ನ ಲಾಭವನ್ನಾಗಿ ಕನ್ವರ್ಟ್ ಹೇಗ್ ಮಾಡ್ಕೊಳ್ತೀರಿ ನೀವು ಅಂತ? ಮೇಡಮ್, ಜನಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಕಾರ್ಯಕ್ರಮಗಳಾಗ್ಬೋದು, ನಮ್ಮ ಯೋಜನೆಗಳಾಗ್ಬೋದು, ಅದು ಇನ್ಕ್ಲೂಸಿವ್ನೆಸ್, ಎಲ್ಲರನ್ನೂ ಸೇರಿಕೊಂಡು ಯಾರನ್ನು ಬಿಟ್ಟು ಇದ್ ಮಾಡುವಂತದ್ದಲ್ಲ. ಇವರ ಒಂದು ಇದನ್ನ ಬರೀ ನಿಮ್ಮ ವೋಟ್ ಬ್ಯಾಂಕ್ ಆಗಿ, ಮತ ಬ್ಯಾಂಕ್ ಆಗಿ ನಿಮ್ಮನ್ನ ಬಳಸ್ತಾ ಇದ್ದಾರೆ ಹೊರತು, ಈ ಒಂದು ಇದನ್ನ ಇವಾಗಾದ್ರೂ ಅರ್ಥಕೊಳ್ಳಿ. ಅವ್ರಿಗೆ ಮನವಿ ಮಾಡ್ಕೋತೀವಿ, ಇವಾಗಾದ್ರೂ ಅರ್ಥಕೊಳ್ಳಿ. ನೀವು ಮೈನ್ ಸ್ಟ್ರೀಮ್ ಬನ್ನಿ. ಅದಲ್ಲಿ ನಿಮ್ಮನ್ನ ಮತ ಬ್ಯಾಂಕ್ ಆಗಿ ಇಷ್ಟು ವರ್ಷ 4 ದಶಕಗಳ ಆ ಕುಟುಂಬ ನಿಮ್ಮನ್ನ ಇದ್ ಮಾಡ್ತು. ಇನ್ ಮುಂದಾದ್ರೂ ನೀವು ಒಂದು ಒಳ್ಳೆ ಅಭ್ಯರ್ಥಿ ನಿಮ್ ಮುಂದೆ ಇದ್ದಾರೆ, ಆ ಒಳ್ಳೆ ಅಭ್ಯರ್ಥಿಗೆ ಮತ ಹಾಕಿ, ನಾವು ಇನ್ಕ್ಲೂಸಿವ್ ಆಗಿ ನಿಮ್ ಜೊತೆ ಡೆವಲಪ್ಮೆಂಟ್ ಅಲ್ಲಿ ನಾವು ಜೊತೆಗಿರ್ತೀವಿ, ನಿಮ್ ಜೊತೆಗಿರ್ತೀವಿ ಅನ್ನೋದನ್ನ
ಹೇಳುವಂತ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ ಮೇಡಮ್. ಎಸ್ ನಿಖಿತ್ ರಾಜ್ ಅವರೇ, ಈಗ ಬಾಗಲಕೋಟೆಯ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಶಾಸಕರುಗಳು ಕಾಣಿಸ್ತಾ ಇಲ್ಲ, ಸಚಿವರುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಗ್ರಾಮ ಪಂಚಾಯಿತಿ ಒಬ್ಬೊಬ್ಬರಿಗೆ ಶಾಸಕರುಗಳಿಗೆ ಗ್ರಾಮ ಪಂಚಾಯಿತಿ ಅನ್ನುವಂತನ್ನ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯಿತಿ ಅಂತ ಸಚಿವರುಗಳಿಗೆ ಉಸ್ತುವಾರಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಯಾರ್ಯಾರು ಅಲ್ಲಿ ಸರಿಯಾಗಿ ಅಲ್ಲಿ ಹೋಗ್ಬೇಕಾಗಿತ್ತು ಅವರೇ ಹೋಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ, ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಒಂದಷ್ಟು ಗ್ರೌಂಡ್ ಕೆಲಸಗಳು ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಆಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಅಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ವರ್ಕ್ ಆಗ್ತಾ ಇಲ್ಲ ಅಂತ. ಇಲ್ಲ ಮೇಡಮ್, ನಾನೀಗ ಅದನ್ನೇ ಹೇಳಕ್ ಹೊರಟಿದ್ದೆ. ನಿಮಗೆ ಸತೀಶ್ ಜಾರಕಿಹೊಳಿ ಅವರು ಇದಾರಲ್ಲ, ಅವರು ಚುನಾವಣಾ ಮಾಂತ್ರಿಕ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಉದಾಹರಣೆಗೆ ನಮ್ಮ ಇವ್ರದ್ದು ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ಆಯ್ತು. ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯವರಿಗೆ ಆದ ಸಂದರ್ಭದಲ್ಲಿ ನನಗೆ ಪರ್ಸನಲಿ ಕಾಲ್ ಮಾಡಿ ಕರ್ಸ್ಕೊಂಡ್ರು ಅಲ್ಲಿಗೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಸುಮ್ನೆ ಶೋ ಕೊಟ್ಕೊಂಡು ಇದ್ರು ಅಂತಂದ್ರೆ ಏನಾಗ್ತದೆ ನಿಮ್ಗೆ ಯಾರು ಗೊತ್ತಿದಾರ, ಯಾಕೆ ಬರ್ತೀರಿ ನೀವು ಇಲ್ಲಿ, ಏನ್ ನಡೀತದ ಅಂತ ಕೇಳ್ತಾರೆ. ಸ್ವತಃ ಅವರದ್ದೇ ಕ್ಷೇತ್ರದ MP ಚುನಾವಣೆ ಆಗುವಂತ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಾವುಟ ಕಟ್ಕೊಂಡು ಜನ ಹೋದ್ರೆ, ನಿಮ್ಗೆ ಇಲ್ಲಿ ಯಾರು ಗೊತ್ತಿದಾರ, ನೀವ್ ಯಾಕೆ ಬರ್ತೀರಿ, ನಿಮ್ಮೂರಾಗ ನೀವು ಚುನಾವಣೆ ಮಾಡ್ರಿ ಅಂತ ಕಳಿಸ್ತಾ ಇದ್ರು ಅವರು, ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಗ್ರೌಂಡ್ ವರ್ಕ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದ ನಾಡಿ ಮಿಡಿತವನ್ನ ಹಿಡಿಯೋದ್ರೊಳಗಡೆ ಬಹಳ ಎಕ್ಸ್ಪರ್ಟ್. ಬಹುಶಃ ಒಂದು 3-4 ದಶಕಗಳು ಗೆಲ್ಲಕ್ಕಾಗದೇ ಇದ್ದಂತ ಶಿಗ್ಗಾವಿ ಕ್ಷೇತ್ರದ ಒಂದು ಗಟ್ಟಿ ಬುನಾದಿ ಇದ್ದಂತ, ಬಿಜೆಪಿಗೆ ಬಹಳ ಗಟ್ಟಿ ಬುನಾದಿ ಇದ್ದಂತ ಕ್ಷೇತ್ರ ಅದು. ಅಂತ ಕ್ಷೇತ್ರದ ಉಸ್ತುವಾರಿಯನ್ನ ವಹಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗನನ್ನ ಅವರು ನೆಲಕ್ಕುರುಳಿಸಿ ಅಲ್ಲಿ ಒಂದು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬಂದಂತ ಕೀರ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಶಿಗ್ಗಾವಿ ಕ್ಷೇತ್ರದಲ್ಲಿದೆ. ಸೊ ಸತೀಶ್ ಜಾರಕಿಹೊಳಿ ಅವರ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಅದೇನು ಅಂತಂದ್ರೆ ಆಡಂಬರ ಅಲ್ಲ, ಅದು ಮೇಲ್ಗಡೆ ತೋರ್ಪಡಿಕೆ ಅಲ್ಲ, ಅದು ಮೇಲ್ಗಡೆ ಡೋಲುಗಳಲ್ಲ. ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯಲ್ಲಿ ಆತಂಕ ಇದೆ ಒಂದು ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಅಲ್ಪ ಮತಗಳ ಅಂತರದಿಂದನೂ ಕೂಡ ಲಾಸ್ಟ್ ಟೈಮ್ ಕೂಡ ಗೆದ್ದಿರುವಂತದ್ದು. ಈ ಸಲ ಹಾಗಾಗಿ ಟಫ್ ಫೈಟ್ ಬಂದೇ ಬರುತ್ತೆ ಅನ್ನುವಂತಹ ಆತಂಕ ಇದೆ. ಇಲ್ಲ, ನಮ್ಮ ಇಡೀ ಚುನಾವಣಾ, ನಾನು ಹೇಳ್ತಾ ಇದ್ದಿಲ್ಲ, ಉಪಚುನಾವಣೆಗಳನ್ನ ಗೆಲ್ಲೋದ್ರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಮತಗಳನ್ನ ಸಮೀಕರಣ ಮಾಡುವಂತದ್ರಲ್ಲಿ ಒಂದು ಸೋಷಿಯಲ್ ಜಸ್ಟಿಸ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಮನೆ ಮನೆಗೆ ಕೆಲಸ ಮಾಡುವಂತ ದೃಷ್ಟಿಯೊಳಗಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ, ಒಂದು ಬಹಳ ದೊಡ್ಡ ಶಕ್ತಿ ಇದೆ ಆ ಮನುಷ್ಯನಲ್ಲಿ. ಅವರು ಇವತ್ತು ಬಾಗಲಕೋಟೆಯ ನೇತೃತ್ವವನ್ನು ವಹಿಸ್ಕೊಂಡಿರೋದೇ ಸಾಕು, ಇಡೀ ಕಾಂಗ್ರೆಸ್ ಸರ್ಕಾರ ತುಂಬಾ ನಿರಾಳವಾಗಿದೆ. ಯಾಕೆ ಅಂತಂದ್ರೆ ಜಾರಕಿಹೊಳಿ ಹೇ ತೋ ವಿಕ್ಟ್ರಿ ಹೇ ಅನ್ನುವಂತ ನಂಬಿಕೆ ಇದೆ. ಆ ಮಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ನಿಭಾಯಿಸ್ತಾ ಇದ್ದಾರೆ. ಮೇಲಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇಡೀ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳನ್ನ ಉಸ್ತುವಾರಿಗಳಿಗೆ ಉಸ್ತುವಾರಿಯನ್ನು ಕೊಟ್ಟು ಅವರು ಮೇಲ್ಗಡೆ ಇದ್ದಾರೆ. ನೀವು ಗಮನಿಸಬೇಕು, ಅಧಿವೇಶನ ನಡೀತಾ ಇತ್ತು, ಬಹಳ ಬಿಗಿ ಸಮಯ. ಅಂತ ಸಂದರ್ಭದಲ್ಲಿ ಕೂಡ ನಾಮಪತ್ರ ಸಲ್ಲಿಸುವಂತ ಕಾರ್ಯಕ್ರಮಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ದಾವಣಗೆರೆಗೆ ಮತ್ತು ಬಾಗಲಕೋಟೆಗೆ ಹೋಗಿ ಅಲ್ಲಿರುವಂತ ಕಾರ್ಯಕರ್ತರನ್ನ ಹುರಿದುಂಬಿಸಿ, ನಾವು ಗೆದ್ದಿದ್ದೀವಿ, ವಿಕ್ಟ್ರಿ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಬೆಂತಟ್ಟು ಬಂದಿದ್ದಾರೆ. ಆ ಮಾತುಗಳನ್ನ ಅವ್ರು ಸುಮ್ಮನೆ ಹೇಳೋದಿಲ್ಲ, ಅವ್ರಿಗೆ ಅಪಾರವಾದಂತ ವಿಶ್ವಾಸ ಇದ್ದಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಒಬ್ಬ ಚುನಾವಣಾ ಚಾಣಕ್ಯ, ಮೇಡಮ್ ಅಲ್ಲ, ಅವರ ಕ್ಷೇತ್ರ ಕೂಡ ಆಗಿರೋದ್ರಿಂದ ಅವ್ರು ಸ್ವಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೇಬೇಕಲ್ವಾ ಇದು ಅಂತ ಹೇಳಿ. ಖಂಡಿತವಾಗಿಯೂ. ಹೀಗಾಗಿ ಈ ಕ್ಷೇತ್ರ ಬಾಗಲಕೋಟೆ ಸಿದ್ದರಾಮಯ್ಯನವರ ಕ್ಷೇತ್ರ. ಇಡೀ ಬಾಗಲಕೋಟೆ ಜಿಲ್ಲೆಯ ಒಬ್ಬೊಬ್ಬ ನಾಯಕನು ಕೂಡ ಬೈ ನೇಮ್ ಸಿದ್ದರಾಮಯ್ಯನವರು ಕರೀತಾರೆ, ಸಿದ್ದರಾಮಯ್ಯನವರು. ಐ ನೋ ದಿಸ್. ಸೊ ಹೀಗಾಗಿ ಅವರು ಚುನಾವಣಾ ರಂಗವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಬಾಗಲಕೋಟೆ ಬೇರೆ ಯಾರೋ ಅಲ್ಲ, ಮೇಟಿ ಸಿದ್ದರಾಮಯ್ಯನವ್ರ ಶಿಷ್ಯ. ಸೊ ಹೀಗಾಗಿ ಮೇಟಿ ಅವರ ಆ ಒಂದು ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರುವಂತ ಒಂದು ದೊಡ್ಡ ಹೊಣೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಆ ಶಕ್ತಿ ಇದೆ, ಆ ಛಾತಿ ಇದೆ, ಆ ಧೈರ್ಯ ಇದೆ, ಆ ಸಾಮರ್ಥ್ಯ ಇದೆ. ನಾವು ಬಾಗಲಕೋಟೆ ಗೆದ್ದಾಗಿದೆ, ದಾವಣಗೆರೆಯನ್ನು ಕೂಡ ಗೆದ್ದಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಯದುಕುಮಾರ್ ಅವ್ರಿಗೆ ಬಹಳ ಜಾಸ್ತಿ ದಿವಸ ಇಲ್ಲ, ಇನ್ನು 10-15 ದಿವಸ ಆದ್ಮೇಲೆ ಮತ್ತೆ ನಾನು ನೀವು ನ್ಯೂಸ್ 18 ನಲ್ಲಿ ಹೀಗೆ ಕೂತ್ಕೊಳ್ತೀವಿ. ಕೂತ್ಕೊಂಡಾಗ ಗೆದ್ದ ನಂತರದ ಅನಾಲಿಸಿಸ್ ಮಾಡುವಾಗ ನಾನು ಹೇಳ್ತೀನಿ, we shall sit in News 18 and you will congratulate me and I will appreciate your wholeheartedness. ಈಗ ಯದುಕುಮಾರ್ ಅವರ ಈಗ ಅನುಕಂಪದ ವಿಚಾರ ಇಟ್ಟುಕೊಂಡೇ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರೋದು ಕಾಂಗ್ರೆಸ್. ಆದ್ರೆ ಇಲ್ಲಿ ಈ ಸಲ ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ದಾವಣಗೆರೆಯಲ್ಲಿ ನೀವು ಎಷ್ಟು ಮನೆಯಲ್ಲಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಗೊತ್ತಿಲ್ಲ, ಆದ್ರೆ ಬಾಗಲಕೋಟೆಯಲ್ಲಿ ಒಂದು ಟಫ್ ಫೈಟ್ ಅನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಿಮ್ಗೆ ಇಲ್ಲಿ ಅಂತ ಹೇಳಿ? ಡೆಫಿನೆಟ್ ಆಗಿ ಮೇಡಮ್, ಯಾವುದೇ ಚುನಾವಣೆಯಲ್ಲೂ ಅಭ್ಯರ್ಥಿ ಆಯ್ಕೆ ಡೆಫಿನೆಟ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತೆ ಗೆಲ್ಲುವ ಸಾಮರ್ಥ್ಯ ಇರುವಂತದ್ದೇ ಆಗುತ್ತೆ. ಆದ್ರೆ ಕಾರ್ಯಕರ್ತರು ಏನು ನಮ್ಮ ಪಕ್ಷಕ್ಕೆ ದುಡ್ದಿರುವಂತದ್ದು ಇರುತ್ತೆ ಅದು ಕೊಡ್ಬೇಕಾಗಿರುವಂತದ್ದಾಗುತ್ತೆ. ಅದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತೆ ರಾಜ್ಯದ ನಾಯಕತ್ವ ಅದನ್ನ ಪಾಲಿಸಿದೆ. ಏಕೆಂದ್ರೆ ಅದು ಪದೇ ಪದೇ ಸಾಮಾಜಿಕ ನ್ಯಾಯದ ಬದ್ಧತೆ ಬಗ್ಗೆ ಮಾತಾಡ್ತಾ ಇದ್ರು. ಆ ಸಾಮಾಜಿಕ ನ್ಯಾಯದ ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಡ್ದಿರಾ ಅವ್ರು ಚುನಾವಣೆಗೆ ಹೋಗ್ತಾ ಇದಾರೆ. ಅದೇ ಅವರ ಹೆಗ್ಗುರುತು ಅಂತ ಬೇರೆ ಹೇಳ್ಕೊಂತ ಇದ್ದಾರೆ. ಆಮೇಲೆ ಇಷ್ಟು ನಿರಾಯಾಸವಾಗಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಒಬ್ಬ ಮಿನಿಸ್ಟರ್ ಒಬ್ಬ ಯಾರು ಅವ್ರನ್ನ ಚುನಾವಣೆಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ, ಇಷ್ಟೆಲ್ಲಾ ಸರ್ಕಾರ ಕೆಲಸ ಮಾಡಿರ್ಬೇಕಾದಾಗ ಪಾಪ ಅವರು ಏನೋ ಎಲ್ಲ ಇದನ್ನೇ ಜನಸಾಮಾನ್ಯರಿಗೆ ಯಾವುದೇ ಹೊರೆ ಇಲ್ದಿರಾ ಬರೆ ಹಾಕ್ದಿರಾ ಎಲ್ಲ ಸಾಮಾನ್ಯವಾಗಿ ಜನ ಹೋರಾಡ್ತಾ ಇದಾರೆ ಆತರ ಇದ್ದಂತಿದ್ರೆ ಯಾಕೆ ಆತರದ್ದು ಇಷ್ಟು ಶ್ರಮ ತಗೋತಾ ಇದ್ದೀರಾ? ಗೆಲ್ಬೋದಾಗಿತ್ತಲ್ಲ. ಗ್ಯಾರಂಟಿಗಳನ್ನೇ ನಂಬ್ಕೊಂಡಿದ್ದೀರಾ, ಅಭಿವೃದ್ಧಿ ಅಂತೂ ಎಲ್ಲೂ ಇಲ್ಲ. ನಿಖೇತ್ ರಾಜ್ ಅವ್ರಿಗೆ ಗೊತ್ತು, ಅವ್ರು ಓಡಾಡ್ತಾರ ರಸ್ತೆಗಳಲ್ಲಿ ಎಷ್ಟು ಬರೀ ಗುಂಡಿಗಳ ರಾಜ್ಯಗಳು ಯಾವ್ಯಾವ ರೀತಿ ಇದೆ ಅವರೇ ಹೋಗಿ ನೋಡ್ಬೋದು ಎಲ್ಲಾ ಕಡೆನೂ ಇದ್ದಲ್ಲಿ. ಇಂಥದ್ದು ಇರ್ಬೇಕಾದಾಗ ಯಾವ್ದು ಮತ್ತೆ ಮೇಟಿ ಅವ್ರದ್ದಿದ್ದೆ ಹೇಳ್ತಾ ಇದ್ರು. ಮೇಟಿ ಅವ್ರನ್ನ ಅವ್ರ ಕುಟುಂಬದಲ್ಲೇ ನಾಲ್ಕು ದಿಕ್ಕುಗಳೈತೆ ನಿಖೇತ್ ರಾಜ್ ಅವ್ರೆ. ಯಾವ ದಿಕ್ಕು ಯಾರನ್ನ ಎಳೆಯುತ್ತೆ ಯಾರನ್ನ ಸೆಳೆಯುತ್ತೆ ಅನ್ನೋದಿರುತ್ತೆ. ಬಾಗಲಕೋಟೆನಲ್ಲಿ ವಿಜಯೋತ್ಸವದ ಇದು ನಮ್ಮ ಕಾರ್ಯಕರ್ತರು ಈಗಾಗ್ಲೇ ಅದು ವಿಜಯೋತ್ಸವದ ಇದೆ ಅಂತ ಹೇಳಿದ್ದಾರೆ. ದಾವಣಗೆರೆನಲ್ಲಿ ವಿ ವಿಲ್ ಗಿವ್ ದ ಟಫ್ ಫೈಟ್. ಇದೇ ನಾವು ಹೇಳಿದ ಚಾಲೆಂಜ್. ಇದೇ ನ್ಯೂಸ್ 18 ನಲ್ಲಿ ನಾವು ಬರೋಣ, ಅದ್ರಲ್ಲಿ ಕುತ್ಕೊಳ್ಳೋಣ. ನಾವು ವಿಜಯಿತರಾಗಿರುವಂತ ಕಾರಣಗಳು ನಾವ್ ಹೇಳ್ತೀವಿ. ಸೋಲಿಗೆ ಕಾರಣ ವಿಮರ್ಶೆಗಳನ್ನ ನೀವು ತಯಾರಾಗಿ ಇಟ್ಕೊಂಡಿರಿ, ಪಾಯಿಂಟ್ಸ್ ತಯಾರಾಗಿ ಇಟ್ಕೊಂಡಿರಿ. ಅದು ಶೀಘ್ರದಲ್ಲಿ ಅದು ಆಗುತ್ತೆ. ಅಲ್ಲ, ಈಗ ಯದುಕುಮಾರ್ ಅವರೇ, ವಿಜಯೇಂದ್ರ ಅವರಿಗೂ ಕೂಡ ಇದು ದೊಡ್ಡ ಮಟ್ಟದ ಒಂದು ಈ ಸಲ ಸಾಹಸನೇ, ಸವಾಲು ಕೂಡ, ಪ್ರತಿಷ್ಠೆ ಕೂಡ. ಸೊ ಅದನ್ನ ಸಕ್ಸಸ್ ಮಾಡುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ನಾವು ಕಳೆದ ಅನೇಕ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಗಮನಿಸಿದ್ವಿ, ಎಲ್ಲೋ ಒಂದ್ ಕಡೆ ಇದನ್ನ ಸರಿ ಮಾಡ್ಕೊಂಡು ಹೋಗೋದಿಕ್ಕೂ ಕೂಡ ಅವಕಾಶ ಅಂದ್ರೆ ಸಿಕ್ಕಿದ್ರು ಕೂಡ ಅದಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿ. ಸೊ ಇದನ್ನ ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ಪ್ರಯತ್ನಗಳು ಅಟ್ಲೀಸ್ಟ್ ನಡೀತಾ ಇದೆ. ಮೇಡಮ್, ಪ್ರತಿಯೊಬ್ಬ ರಾಜ್ಯಾಧ್ಯಕ್ಷರಿಗೂ ಯಾವುದೇ ಚುನಾವಣೆ ಆಗ್ಲಿ ಅದು ಸವಾಲಿನ ವಿಷಯನೇ. ಅದರಲ್ಲಿ ಎಲ್ಲರನ್ನು ಒಕ್ಕೂಡಿಸಿ ತಗೊಂಡು ಹೋಗುವಂತದ್ದು, ಎಲ್ಲರನ್ನು ಸಮಾನಾಂತರವಾಗಿ ತಗೊಂಡು ಹೋಗುವಂತದ್ದು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಆ ಕಾರ್ಯ ಯಶಸ್ವಿಯಾಗಿದೆ. ಅದು ಈ ಚುನಾವಣೆಯಲ್ಲಿ ನಮ್ಮ ಫಲಿತಾಂಶದ ಮೇಲೆ ಡೆಫಿನೆಟ್ ಆಗಿ ಅದು ಪರಿಣಾಮ ಬೀಳುತ್ತೆ ಮೇಡಮ್. ಅದು ಗೆಲುವಿನ ಮುಖಾಂತರ ಪರಿಣಾಮ ಬೀಳುತ್ತೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ. ಈ ನಮ್ ಮೇನ್ ಏನು ಅಂದ್ರೆ ಜನ ವಿರೋಧಿ ನೀತಿ ಸರ್ಕಾರದ ಇರೋದ್ರಿಂದ ಜನ ಆಕ್ರೋಶಗೊಂಡಿದ್ದಾರೆ. ಜನ ನಮ್ಮ ಪರವಾಗಿದ್ದಾರೆ, ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬಿಸಿ ಮುಗಿಸುವಂತ ಎಲ್ಲಾ ಕೆಲಸವನ್ನ ಜನ ಮಾಡ್ತಾರೆ. ಯಾಕೆಂದ್ರೆ 136 ಒಂದು ಮಾತಿದೆ, ಈಗ ಸರ್ಕಾರ ಯಾವ್ದಿರುತ್ತೋ ಬೈ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಗಳು ಗೆಲ್ಲುವಂಥದ್ದು ಅನ್ನುವಂತಹ ಮಾತುಗಳು ಕೂಡ ಇದೆ ಅಂತ ಹೇಳಿ. ಸೊ ಈ ಸಲ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ? ಹಿಂದೆ ಹಲವಾರು ಈ ತರ ಉಪಚುನಾವಣೆ ಆದಾಗ ಗೆದ್ದಿರ್ಬೇಕಾದಾಗ ಅದು ರಾಜ್ಯದ ದಿಕ್ಸೂಚಿಯನ್ನೇ ಬದಲಾಯಿಸಿರುವಂತದ್ದು ಹಲವಾರು ಉದಾಹರಣೆಗಳಿವೆ ಮೇಡಮ್. ಅದಲ್ಲಿ ಇಟ್ಸ್ ಅ ಚಾಲೆಂಜ್. ಅದಲ್ಲಿ ಅದು ಜನ ಸ್ವೀಕರಿಸ್ತಾರೆ. ಅದಲ್ಲಿ ಮತ್ತೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುವಂತದಕ್ಕಂದಾಗ ಅಲ್ಲಿ ಏನು ರಾಜ್ಯ ಸರ್ಕಾರದ ಆಡಳಿತ ಯಂತ್ರಣ ದುರುಪಯೋಗ ಪಡಿಸ್ಕೊಂತಾರ, ಇಲ್ಲ ಧನಬಲನ ಯಾವುದು ಅಂತ ಅದು ಪ್ರಶ್ನೆ ಜನರಿಗೆ ಮುಟ್ಟಿದೆ. ಪಾಪ ಏನಾದ್ರೂ ಆಗ್ಲಿ ಗೆಲ್ಲೇಬೇಕು ಅನ್ನೋ ಮಾನದಂಡ ಪಾಪ ಒತ್ತಡದಲ್ಲಿದ್ದಾರೆ. ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಅದು ಬಸ್ ಆಗ್ಬಿಡುತ್ತೆ. ಬೇಡ, ಅದು ಜನ ತೀರ್ಮಾನ ಮಾಡ್ತಾರೆ. ಇಷ್ಟ ಆತ್ಮವಿಶ್ವಾಸ ಸರಿಯಲ್ಲ ಯಾರಿಗೂ. ಮತದಾರ ಪ್ರಭುಗಳು ನಿರ್ಧಾರ ಮಾಡಿಕೊಂಡು ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆಗಳು ಕೊನೆ ಕ್ಷಣದಲ್ಲಿ ಆಗೋದನ್ನ ಕೂಡ ನೋಡಿದ್ವಿ. ನೋಡೋಣ ಏನ ಆಗತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇವತ್ತಿನ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ.